ಇನ್ಸ್ಪೆಕ್ಟರ್ ಏನಿದ್ ನಿಮ್ಮ ಅವತಾರ ಯಾಕೆ ಹಿಂಗ್ ಬರ್ತಿದ್ದೀರಾ? ಆ ಚಡ್ಡಿ ಕಳ್ರ ನನ್ನ ಕತಿ ಹೈಲ್ ಮಾಡಿ ಬಿಟ್ರ ಮರ್ರ. ನನಗೆ ಗನ್ ತೋರಿಸಿ ನನ್ನ ಬಟ್ಟಿ ಬರಿಯೆಲ್ಲ ಕಿತ್ಕೊಂಡು ಅವ್ರು ಎಷ್ಟು ಜನ ಇದ್ರು? ಇಬ್ರನ್ನ ಹಿಡಿಯಕ್ಕಾಗ್ಲಿಲ್ವೇನ್ರಿ? ಅಲ್ಲ ರೀ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ಮೇಲೆ ಜನರನ್ನ ಹೇಗ್ರಿ ರಕ್ಷಣೆ ಮಾಡ್ತೀರಾ? ಜಾನಿ ಅವರೇ, ಇಂಥ ಪರಿಸ್ಥಿತಿಯಲ್ಲೂ ಈ ಮಾತೆಲ್ಲ ಬೇಕಾ? ಆ ಚಡ್ಡಿ ಕಳ್ರ ಸಿಕ್ಲಿ, ಅವ್ರ ಮುಖದ ಮೇಲೆ ಹಲ್ಸಿ ನನ್ನ ಕಡಬ್ರಕ್ ಹಾಗೆ ಮಾಡಿಸ್ತೆ. ನೋಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ನಾನು ಹೇಳ್ದಾಗ ನೀವು ಕೇಳ್ಬೇಕಷ್ಟೆ. ಆ ಕಳ್ರ ಸಿಕ್ಕುದಾರೆ, ನಾ ಎಂತ ಮಾಡೋಕ್ಕೂ ರೆಡಿ ಮಾರ್ರೆ. ಹಾಗಿದ್ರೆ ನಾಳೆ ರಾತ್ರಿ ನನ್ನ ಜೊತೆ ಬನ್ನಿ. ಆ ಕಳ್ರು ಯಾರು ಅಂತ ನಾನು ತೋರಿಸ್ತೀನಿ. ಮತ್ತೊಂದು ಮಿಳ್ಳ ಯಾಕೂಡ ಇಷ್ಟು ತಡ ಮಾಡಿದೆ? ನಿನಗೋಸ್ಕರ ನಾ ಕಾಯ್ತಾ ಇರ್ತೀನಿ ಅಂತ ಗೊತ್ತಿಲ್ವಾ? ಏನ್ ಮಾಡದ್ ಗೌಡ್ರೆ, ಸಿಗ್ನಲ್ ಕತ್ತೆ ಮಲ್ಗಿತ್ತು, ಅದನ್ನ ಓಡಿಸಿ ಬರೋಷ್ಟೊಳಗೆ ಇಷ್ಟೊತ್ತಾಯ್ತು. ಮಾಲೆಲ್ಲ ಬಂದಿದೆ ತಾನೆ? ಓ, ಎಲ್ಲ ಬಂದಿದೆ, ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಮಿಳ್ಳ 2-3 ರಾತ್ರಿಯಿಂದ ನಾವು ಅಂದ್ಕೊಂಡ್ರಕ್ಕಿಂತ ಶಾಲೆ ದುಡ್ಡು ಬರ್ತದ ಕೂಡ. ಏನ್ ಬಂದ್ರೆ ಏನ್ ಪ್ರಯೋಜನ ಬಿಡಿ, ಬಂದಿದ್ದೆಲ್ಲ ನಿಮ್ ತಿಜಾರಿ ಸೇರ್ತಾ ಇದೆ, ನನ್ನ ಕೈಗೆ ಏನು ಸಿಗ್ತಾ ಇಲ್ಲ. ನೋಡಿ, ಈ ಸಲ ನಾನು ಸಂಬಳ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಅದೇನು ಸಂಬಳ ಅಂದವಡ ದುಡ್ಲೇ ನೀರು ಕಡೆಯ. ಅಷ್ಟೊಂದು ದುರಾಸೆ ಏನಿಲ್ಲ ಬಿಡಿ, ಅದ್ ನೆರವೇರೋದು ಇಲ್ಲ ಅಂತಾನು ನನಗೆ ಗೊತ್ತು. ನನ್ ಚಡ್ಡಿ ಹಾಕೊಂಡ್ ರಾತ್ರಿ ಹೊತ್ತು ಓಡಾಡಕ್ ನಾಚಿಕೆ ಆಯ್ತದೆ. ಆಯ್ತು ಬಿಡ, ಇವತ್ತೊಂದೇ ಒಂದಿನ, ಆಮೇಲೆ ಈ ಕೆಲಸನ ಹೊಸಿದನ್ನ ನಿಲ್ಸ್ಬಿಡ. ಗೌಡ್ರೆ, ಅಮಾಯಕ ಜನರ ದುಡ್ಡನ್ನು ದೋಚಿ ಹಂಚ್ಕೊಂಡು ಖುಷಿ ಪಡ್ತಿದ್ರಾ? ಇವತ್ತು ನಿಮ್ಮನ್ನು ಹಿಡಿಲಿಲ್ಲ ಅಂದ್ರೆ ನನ್ನ ಹೆಸರು ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನನೇ ಅಲ್ಲ. ಇವತ್ತಿನ ಪ್ಲಾನ್ ಏನು ಅಂತ ಗೊತ್ತು ತಾನೆ? ಪ್ಲಾನ್ ಮಾಡಿರೋದು ನಾನೇ ಅಂದ್ಮೇಲೆ ನನಗೆ ಗೊತ್ತಿರಲ್ವ ಗೌಡ್ರೆ? ಏನ್ ಗೌಡ್ರೆ, ಪಾರ್ಟ್ನರ್ ಜೊತೆ ಪಿಸ ಗುಸ್ಗುಸ ಅಂತಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್? ಅಣ್ಣಪ್ಪನವ್ರೆ, ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ಅವ ನನ್ನ ಪಾರ್ಟ್ನರ, ನಮ್ಮ ಅಂಗಡಿ ಕೆಲಸದವ. ಏನ್ ಮಾತಾಡ್ತೀರಾ ಜಾನೇಣ್ಣ? ನನ್ನಂತವನ್ನ ಪಾರ್ಟ್ನರ್ ಮಾಡ್ಕೊಳಕ್ಕೆ ಇವ್ರ ಕೈಲಿ ಆಗತ್ತಾ? ಅಂದ್ರೆ ಇವ್ರ ಜೊತೆ ಪಾರ್ಟ್ನರ್ ಆಗೋ ಯೋಗ್ಯತೆ ನನ್ಗಿದ್ಯಾ ಅಂದೆ. ನಾನಿನ್ನು ತುಂಬಾ ಚಿಕ್ಕವನು. ಕರಾಳ ಕಗ್ಗತ್ತಲ ರಾತ್ರಿಲಿ ಚಿಕ್ಕೋರು ದೊಡ್ಡವರು ಲೆಕ್ಕಕ್ಕೆ ಬರಲ್ಲ ಕಣೋ. ಅಣ್ಣಪ್ಪನವ್ರೆ, ಯಾನ ನಿಮ್ ಮಾತನಾಡ್ತಾ? ಹಲೋ ಪ್ರೇಮ್, ಅದೇ 5 ಲಕ್ಷ ದುಡ್ಡು ಇಟ್ಟಿರು ಅಂತ ಕೊಟ್ಟಿದ್ಯಲ್ಲ, ಅದನ್ನ ತಗೊಂಡೋಗಕ್ಕೆ ಯಾವಾಗ ಬರ್ತೀಯಾ? ಏನು 4 ದಿವಸ ಆಗುತ್ತಾ? ಆದಷ್ಟು ಬೇಗ ಬಂದು ತಗೊಂಡೋಗ್ಬಿಡಪ್ಪ. ನಮ್ಮ ಏರಿಯಾದಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ದುಡ್ಡೆಲ್ಲ ಎಲ್ಲಿಟ್ಟಿರ್ತಾರೋ? ಬೀರಲ್ಲಿ ಇಟ್ಟಿದ್ದೀನಿ ನೋಡು, ಕೀನ ಬೀರು ಮೇಲೆ ಇಟ್ಟಿದ್ದೀನಿ. ನಾನು ಇಲ್ಲ ಅಂದ್ರೂ ಮಧುರ ಮನೇಲಿ ಇರ್ತಾಳೆ, ಬಂದು ತಗೊಂಡೋಗ್ಬಿಡು. ಹೆಂಗ ಯಾರಾದ್ರೂ ದುಡ್ಡ ಎಲ್ಲಿಟ್ಟಾರು ಅಂತ ಹೇಳಿರ? ಅದೇಪ್ಪ ಜಾನಿ ಅವ್ರೆ, ನಿಜವಾಯು ಕಳ್ಳರನ್ನ ಹಿಡಿದು ಕೊಡ್ತಾರೆ ಅಥವಾ ನನ್ನನ್ನು ಮುಟ್ಟಾಳ ಮಾಡು ಕರ್ಕ ಬಂದಿರಿ? ಮುಟ್ಟಾಳನ್ನ ಪದೇ ಮುಟ್ಟಾಳನ್ನ ಮಾಡಕ್ಕಾಗತ್ತೆ ಇನ್ಸ್ಪೆಕ್ಟ್ರೆ? ಕಳ್ಳರನ್ನ ಹಿಡ್ಕೊಳಕ್ಕೆ ಕರ್ಕೊಂಬಂದೆ. ರಾಕಿರಿ ಅಡ್ಡ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತು ಕಳ್ಳರನ್ನ ಹಿಡಿದು ಕೊಟ್ಬಿಡ್ತಿದ್ದೆ. ಅಂದ್ರೆ ನಿಮ್ಗೆ ಕಳ್ಳರು ಈಗಾಗಲೇ ಪರಿಚಯ ಇದ್ರಂದೇಳಿ ಆಯ್ತಾ? ಹೌದು, ನಮ್ಮ ಅತ್ತೆ ಮಕ್ಕಳು ನಮ್ಮನೇಲಿ ನಿಂತ್ಕೊಂಡು ಕಳ್ತನ ಮಾಡ್ತಿದ್ದಾರೆ. ಒಂಚೂರು ಕಾಮನ್ ಸೆನ್ಸ್ ಇಲ್ವೇನ್ರಿ? ಯಾವನ್ರಿ ನಿಮ್ಗೆ ಕೆಲಸ ಕೊಟ್ಟಿದ್ದು? ನಿನ್ ರೇಡಿಯೋ ಪ್ರೋಗ್ರಾಮ್ ಇನ್ನೂ ಮುಗ್ದಿಲ್ವಾ? ಈಗಷ್ಟೇ ಸ್ಟಾರ್ಟ್ ಆಗಿದೆ, ಇಷ್ಟು ಬೇಗ ಮುಗಿಯುತ್ತಾ? ಸರಿ, ಅದನ್ನ ಆಫ್ ಮಾಡಿ ಮಲ್ಗೋ, ನನಗೆ ನಿದ್ದೆ ಬರ್ತಿದೆ. ನಿಮಗ್ ನಿದ್ದೆ ಬಂದ್ರೆ ನೀವು ಮಲ್ಕೊಳ್ಳಿ, ನಾನು ಯಾಕೆ ನಿದ್ದೆ ಮಾಡ್ಲಿ? ಆಪ್ತ ಮಿತ್ರನ ಪ್ರೋಗ್ರಾಮ್ ಮುಗಿಯೋವರೆಗೂ ನಾನು ನಿದ್ದೆ ಮಾಡಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾರಿಗೂ ಹೇಳ್ಕೊಳಕ್ಕಾಗದಂಥ 100 ನೋವುಗಳಿರುತ್ತೆ. ಅದನ್ನು ಹೇಳ್ಕೊಂಡ್ರು ಅದಕ್ಕೆ ಪರಿಹಾರ ಸಿಕ್ಕಲ್ಲ. ಅಂಥ ನೋವುಗಳನ್ನು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ. ಈ ನಮ್ಮ ಆಪ್ತ ಮಿತ್ರ ಪ್ರೋಗ್ರಾಮಿಗೆ ಮೊದಲಿನ ಆಪ್ತ ಮಿತ್ರ ಯಾರು ಕಾಲ್ ಮಾಡಿದಾರೆ ಅಂತೇಳಿ ನೋಡೋಣ. ಹಲೋ ಹಲೋ ಮ್ಯಾಡಿ ಸರ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ಅಭಿಮಾನದಿಂದ ಫೋನ್ ಮಾಡಿರೋ ಅಭಿಮಾನಿ ಯಾರಂತ ತಿಳ್ಕೊಬೋದಾ? ನನ್ನ ಹೆಸರು ರಾಜು ಅಂತ. ಕೆಲವರೆಲ್ಲ ಉಮ್ಮತ್ತೂರು ಮಿಳ್ಳೆ ಅಂತಾನು ಕರೀತಾರೆ. ನಮ್ ರಾಜು ಫೋನ್ ಮಾಡವ್ರೆ. ಇವ್ನು ಯಾಕೆ ಇಲ್ಲಿ ಫೋನ್ ಮಾಡ್ದ? ಹೇಳಿ ರಾಜು ಅವರ, ಏನು ನಮ್ಮ ಸಮಸ್ಯೆ? ಓ, ನನ್ನ ಸಮಸ್ಯೆ ಏನು ಅಂತ ಹೇಳಿ ಸರ್. ನನಗೊಬ್ಬ ಮುಟ್ಟಾಳ ಜಿಪುಣ ಕಿರಾತಕ ಯಜಮಾನ ಇದ್ದಾನೆ. ಅವನೇ ನಂಗೆ ದೊಡ್ಡ ಸಮಸ್ಯೆ ಸರ್. 6 ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ. ಕೇಳಕ್ಕೆ ಹೋದಾಗ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಕಾಗೆ ಆರಿಸ್ತಾನೆ ಇದ್ದಾನೆ. ಅವನಿಗದು ಯಾವಾಗ ಮುಂದಿನ ತಿಂಗಳು ಬರುತ್ತೋ, ನನ್ಗದು ಯಾವಾಗ ಸಂಬಳ ಕೊಡ್ತಾನೆ ಅನ್ನೋದೇ ಗೊತ್ತಿಲ್ಲ ಸರ್. ನಿಮ್ಮ ಕಿರಾತಕ ಯಜಮಾನನ ಹೆಸರು ತಿಳ್ಕೊಬೋದಾ? ಶ್ರೀರಾಮಚಂದ್ರೇಗೌಡ ಸರ್. ಹೆಸ್ರಿಗೆ ಮಾತ್ರ ರಾಮ, ಮಾಡೋದೆಲ್ಲ ಬರೀ ಕೆಟ್ಟ ಕೆಲಸ. ನನಗೆ ಏನಾದರೂ ಮಾಡಿ ಸಂಬಳ ಬರಂಗೆ ಮಾಡಿ ಸರ್, ನಿಮಗೆ ಪುಣ್ಯ ಬರ್ತದೆ. ನಿಮ್ಮ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ. ನೀವು ನಾಳೆ ಸೀದಾ ಅವನ ಮನೆಗೆ ಹೋಗಿ ಅವನ ಕತ್ತುಪಟ್ಟು ಹಿಡಿದು ನಾನು ದುಡ್ಡು ಕೊಡ್ತೀಯ ಇಲ್ಲ ನಿನ್ನ ಕೊಂದಾಗ್ತೀನಿ ಅಂತೇಳಿ ಆವಾಜ್ ಹಾಕು. ಆಗ ಅವನಷ್ಟಲ್ಲ, ಅವನ ಅಪ್ಪನೂ ದುಡ್ಡು ಕೊಡ್ತಾನೆ. ಆಯಿತು ಸರ್, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಕೆಲಸದವನಿಗೆ ಕಿತ್ತೋಗಿರೋ ಐಡಿಯಾ ಕೊಟ್ಟಯ್ಯ. ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಬಾಬಣ್ಣ, ಯಾರ್ದ ಮಗಳು ಕಾಪ ರೇಡಿಯೋ ಮೇಲೆ ಅಂತ
ತೀರ್ಸಿರಿ ಆಮೇಲೆ ಇದು ಹೊಡೆದೋಗ್ಬಿಟ್ರೆ ಇದು ಹೊಡೆದೋಯ್ತದ ಇಲ್ವೋ ಗೊತ್ತಿಲ್ಲ ಕಮ್ಮೆ ನನಗೆ ಗೊತ್ತಾರ ಕ್ವಾಪಕ್ಕ ಆ ಮ್ಯಾಡಿ ತಲೆನಂತೂ ಹೊಡೆದಾಕ್ತೀನಿ. ಯಜಮಾನನ ಕತ್ತಿನ ಪಟ್ಟಿ ಹಿಡಿದು ಸಂಬಳ ವಸೂಲಿ ಮಾಡಿದ ನೌಕರ. ಗೊತ್ತಾರೆ ಎಂತೆಂತ ನೀವು ಓದ್ಬೇಕಪ್ಪ. ಅದ ನಮ್ಮ 9 ಮಿಲ್ಲೇನಾರು ನನ್ನ ಕತ್ತನ ಪಟ್ಟಿ ಹಿಡಿದು ಸಂಬಳ ಕೇಳ್ಬಿಟ್ರೆ ಆ ಧೈರ್ಯ ಅವನಿಗಿದ್ರೆ ಯಾವತ್ತೋ ಕತ್ತನ ಪಟ್ಟಿ ಹಿಡ್ಕೊಂಡು ಸಂಬಳ ವಸೂಲು ಮಾಡಿಬಿಡ್ತಿದ್ದ. ಯಾರ್ದು ಮ್ಯಾಡಿ ಬರೀ ಮನೆ ಐಡಿಯನ್ನ ಕೊಡ್ತಾನೆ. ಬಾಬಣ್ಣ ತಕೊಳ್ಳಿ 3ನೇ ಸಲ ಟೀ ಕುಡಿತಾ ಇದ್ದೀರಿ. ಹಿಂಗೆ ಟೀ ಕುಡ್ಕೊಂಡಿದ್ದೀರಿಯೋ ಗುಜ್ರಿ ಅಂಗಡಿಗೆ ಹೋದರಿಯೋ? ಅಂದ್ರೆ ಪಟಪಟಿ ಚಡ್ಡಿ ಬನೀನ್ ಅಂಗಡಿಗೆ ಹೋದಿರಿಯೋ ಅಂದೆ. ನಾ ಎಲ್ಗೂ ಹೋಗಲ್ಲ, ಅಟ್ಟಿಲೇ ಇರ್ತೀನಿ. ಅಟ್ಟಿನಿದ್ರೆ ಅಂಗಡಿ ನೋಡ್ಕೊಳ್ಳೋರು ಯಾರ? ಆಗ್ಲೇ ರಾಜು ಫೋನ್ ಮಾಡಿ ಗೌಡ್ರು ಅಂಗಡಿಗೆ ಬಂದಿಲ್ಲ ಅಂತ ಇದ್ದ. ಇವತ್ತು ನಂಗೆ ಮೂಡಿಲ್ಲ ಕಮ್ಮಿ, ಎಲ್ಗೂ ಆಗಲ್ಲ. ಆಮೇಲೆ ಪುಟ್ಮದಿ 30 ಮಿಳ್ಳ ಬಂದಿರಬೇಕು. ನೀವು ಹೋಗಿ ನೋಡಿ ಅವ್ರ ಅಟ್ಟಿಲಿಲ್ಲ ಅಂತ ಹೇಳಿ ಕಳಿಸ್ಬಿಡು. ಬಾಬಣ್ಣ ಹಂಗೆ ಹೇಳೋಕಾತು. ಅವ್ನು ಆಗ್ಲೇ ಫೋನ್ ಮಾಡಿದಾಗ ನಿಮ್ಮ ಅಟ್ಟಿನ ಇವ್ರಿ ಅಂತ ಹೇಳ್ದಿ. ನಿನ್ನಂತ ದಡ್ಡ ಬೊಡ್ಡ ತಿಂದ್ರೆ ಬಚಾವ್ ಆಗದೆಯೇ. ಈಗ ಹೋಗ್ಬಿಟ್ಟು ಅವ್ರು ಈಗ ತಾನೆ ಆಚ್ಕೋದ್ರು ಅಂತ ಹೇಳ್ಬಿಡು. ನಾ ಇಲ್ಲೇ ಕುರ್ಚಿಯಿಂದ ಔಸ್ಕತೀನಿ. ಹೋಗು. ರಾಜು ಬಾಬಣ್ಣ ಈಗ ತಾನೆ ಆಚ್ಕೋದ್ರು. ಎಂಥ ಕೆಲಸ ಆಯ್ತು ಅದಕ್ಕೆವ? ಅಷ್ಟು ದೂರದಿಂದ ಬಂದಿದ್ದು ವೇಸ್ಟ್ ಆಗೋಯ್ತಲ್ಲ. ಯಾಕ ಏನಾಯ್ತು? ಇವತ್ತು ನಾನು ಹುಟ್ಟಬ್ಬ ಇತ್ತು. ನಂಗೆ ತಾನೇ ಹಿಂದೆ ಮುಂದೆ ಯಾರಿದ್ದಾರೆ ಹೇಳಿ, ಅದಕ್ಕೆ ಗೌಡ್ರ ತವ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಗೌಡ್ರೆ ನಂಗೆ ತಂದೆ ಸಮಾನ ಅಲ್ವಾ? ಆದರೂ ಇಲ್ಲಿ ನೋಡಿದ್ರೆ ಅವರೇ ಇಲ್ಲ. ಇವತ್ತು ನಿನ್ ಪಪ್ಪಿ ಬರ್ಡೇಯಾ? ಅದಕ್ಕೆ ಪಪ್ಪಿ ಬಡೆ ಇಲ್ಲ, ಹ್ಯಾಪಿ ಬಡೆ. ಹಿಡ್ದೆ ಜಾಡ. ರಾಜು ಬಾಬಣ್ಣ ಎಲ್ಲೂ ಓನಿಲ್ಲ, ಅಟ್ಟಿ ಒಳಗೆ ಕುರ್ಚಿ ಕಳ್ಕೂತವ್ರೆ. ಬಾಬಾ ಆಶೀರ್ವಾದ ತಗೋ. ಆ ಮುಟ್ಟಾಳ ವಾದಮ್ಮೆ. ಆ ಮುಟ್ಟಾಳ ಇಲ್ಲೇ ಇದ್ದೀನಿ ಗೌಡ್ರೆ. ಅದ 9 ಮಿಳ್ಳೆ ನೀ ನೋಡು ಇಲ್ಲಿ. ಗೌಡ್ರೆ ಇವತ್ತು ನನ್ನ ಬರ್ತಡೆ, ಅದಕ್ಕೆ ನಿಮ್ಮ ಹತ್ರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ವರ್ಷದಲ್ಲಿ ಎಷ್ಟು ಬರ್ತಡೆ ಮಾಡ್ಕೊಂಡ? ಇದು ಸರ್ 3ನೇದಾಯ್ತು. ಇನ್ನೇನು ಮಾಡಲಿ ಗೌಡ್ರೆ, ನಿಮ್ಮಂಥರ ಜೊತೆ ಕೆಲಸ ಸೇರ್ಕೊಂಡ್ಮೇಲೆ ದಿನ ಸತ್ತು ಬದುಕ್ತಾ ಇದ್ದೀನಿ. ಅದಕ್ಕೆ ಇವತ್ತು ಬರ್ತಡೇ ಮಾಡ್ಕೊತಾ ಇದ್ದೀನಿ. ಅದಕ್ಕೆವಾ ಬರ್ತಡೇ ದಿನ ಒಂಚೂರು ಕಾಪಿ ಕೊಡಲ್ವೇ? ಶಂಸುರಾಜು ಈಗ ಹೋಗಿ ಮಾಡ್ಕೊಬತ್ತೀನಿ. ಅಷ್ಟೆಲ್ಲ ಆಶೀರ್ವಾದ ತಕ. ಬಗುಡ ನನ್ನ ಆಶೀರ್ವಾದ ನಿನ್ನ ಮೇಲೆ ಅದೇ. ಹೋಗು ಹೋಗು ಹೋಗು. ನಿಮ್ಮ ಆಶೀರ್ವಾದ ಯಾವನ್ ಬೇಕು ಗೌಡ್ರೆ? ಯಾದಿಂದ ಹೇಳ್ತಾ ಇದ್ದೀನಿ, ನನ್ನ ಸಂಬಳ ನನಗೆ ಕರೆಕ್ಟಾಗಿ ಕೊಟ್ಟರು ಸರಿ, ಇಲ್ಲಾರ ಮುಖ್ಯ ಕುಯ್ದು ಬಿಡ್ತೀನಿ. ಅದ 9 ಮಿಳ್ಳೆ ಅನ್ನ ಹಾಕೋ ಧ್ವನಿ ಮೇಲೆ ಹಲ್ಲೆ ಮಾಡಿಯಾ? ನೀವೇ ನನಗೆ ಬಿಟ್ಟು ಅನ್ನ ಹಾಕಿದ್ರಾ? ನಾನು ಕೆಲಸ ಮಾಡಿದ್ಕೆ ಅನ್ನ ಹಾಕಿದ್ದೀರಾ? ನನಗೆ ಕರೆಕ್ಟಾಗಿ ನನ್ನ ಸಂಬಳ ಕೊಟ್ಬಿಟ್ರು ಸರಿ. ಅಡ 9 ಮಿಳ್ಳೆ ಈ ತಿಂಗಳಿಲ್ಲ, ಮುಂದಿನ ತಿಂಗಳು ಕೊಡ್ತೀನಿ. ಮುಂದಿನ ತಿಂಗಳಿಗೆ ನಾನು ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ. ನಿಮ್ಮ ಹತ್ರ ಹೆಂಗ್ ಉಸಿಲಿ ಮಾಡಬೇಕು ಅಂತ ನನಗೆ ಗೊತ್ತು. ಅಡ ಇರೋದೇ 1,000 ಕೂಡ. ಇದ್ರಲ್ಲಿ 1,000 ಇದೆ, ತಿಜೋರಿಲಿ ಎಷ್ಟಿದೆ, ಅದನ್ನ ಹೆಂಗ್ ತಗೋಬೇಕು ಅನ್ನೋದು ನನಗೆ ಗೊತ್ತು. ಕರೆಕ್ಟ್ ಟೈಮ್ಗೆ ಅಂಗಡಿಗೆ ಬಂದ್ಬಿಡಿ, ಇಲ್ಲಾಂದ್ರೆ ಅಂಗಡಿನ ಹರಾಜ್ ಹಾಕ್ಬಿಡ್ತೀನಿ. ಆಮೇಲೆ ಫೋನ್ ಮಾಡ್ತೀನಿ. ಜಾನಿ ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ದೀರಾ? ನನಗೇನು ಆಗಿಲ್ಲ, ಆಗಿರೋದೆಲ್ಲ ನಿನಗೆ. ಯಾವಾಗ ನೋಡಿದ್ರು ಆ ರೇಡಿಯೋ ಜಾಕಿ ಆಪ್ತ ಮಿತ್ರನ ಬಗ್ಗೆನೇ ಮಾತಾಡ್ಕೊಂಡಿರ್ತೀಯ. ಅವನ ಬಗ್ಗೆ ಮಾತಾಡೋದ್ಬಿಟ್ಟು ಬೇರೆ ಕೆಲಸ ಇಲ್ವಾ ನಿನ್ಗೆ? ನಂಗೆ ಅವ್ರು ಮಾತಾಡೋ ಸ್ಟೈಲ್ ಇಷ್ಟ, ಕತೆ ಹೇಳೋ ರೀತಿ ಇಷ್ಟ, ಎಲ್ಲೂ ಸಮಸ್ಯೆನೂ ಬಗೆಹರಿಸೋ ಸ್ಟೈಲ್ ಇಷ್ಟ. ಅದಕ್ಕೆ ಅವ್ರ ಬಗ್ಗೆ ಮಾತಾಡ್ತಿರ್ತೀನಿ. ತಪ್ಪೇನು? ತಪ್ಪೇನು ಇಲ್ಲ, ಆದ್ರೆ ನನ್ನ ಕಡೆಗೂ ಸ್ವಲ್ಪ ಗಮನ ಕೊಡು. ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿದ್ದೀನಿ ತಾನೆ? ಎಲ್ಲಿ ಚೆನ್ನಾಗಿ ನೋಡ್ಕೋತಿದ್ಯಾ? ನನ್ನ ಕಷ್ಟ ನಿನಗೇನು ಗೊತ್ತಾಗ್ಬೇಕು? ರಾತ್ರಿ ಆದ್ರೆ ಸಾಕು ರೇಡಿಯೋ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀಯಾ? ನಂಗೊಂದು ಪ್ರೋಗ್ರಾಮ್ ಇಷ್ಟ, ಅದಕ್ಕೆ ಕೇಳ್ಕೊಂಡು ಕೂತಿರ್ತೀನಿ. ಬೇಕಿದ್ರೆ ನೀವು ಕೇಳಿ. ನಾನಿಂತ ಡಬ್ಬಾ ಪ್ರೋಗ್ರಾಮ್ ಎಲ್ಲ ಕೇಳಲ್ಲ, ನನ್ನ ಟೇಸ್ಟೇ ಬೇರೆ. ಸಮಸ್ಯೆ ಇರೋದು ಆಪ್ತ ಮಿತ್ರಂದಲ್ಲ, ನಿಮ್ದು. ಕೈ ತುಂಬಾ ಕೆಲಸ ಇದ್ದಿದ್ರೆ ಹೀಗ್ಯಾಕೆ ಆಡ್ತಿದ್ರಿ? ಇನ್ನೊಂದ್ಸಲ ಆಪ್ತ ಮಿತ್ರನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿಮ್ನ ಈ ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ಇನ್ನು ಮುಂದೆ ಮಾಡಿ ಆಪ್ತ ಮಿತ್ರ ಕಾರ್ಯಕ್ರಮನ ನಡೆಸ್ಕೊಡಲ್ಲ. ಯಾಕೆಂದ್ರೆ ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಿರ್ತಾರೆ. ಅದಕ್ಕೆಲ್ಲ ಶಿಳ್ಳೆ ಹೊಡಿರಿ. ನಾನ್ ನಿಮ್ಗೆ ಸುಲಭವಾದ ದಾರಿ ಹೇಳ್ಕೊಡ್ತೀನಿ. ನೀವೀಗ ಒಂದು ಹಾಕಿ ಸ್ಟಿಕ್ ತಗೊಳ್ಳಿ, ಉಸಿರಾಡ್ತಿರೋದೇ ತಪ್ಪು ಅನ್ನಿಸ್ಬೇಕು, ಹಾಗೆ ಹೊಡೀರಿ.